ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಮಯ ಬಂದು 6:15 ಆಗಿದೆ. 16ನೇ ತಾರೀಕು 7ನೇ ತಿಂಗಳು 2024. ಈಗ ವೈನಾಡ್ ಕಡೆ ಹೊರಟಿದ್ದೀವಿ. ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಂಜನಗೂಡು ದೇವಸ್ಥಾನ. ನಂಜನಗೂಡು ರೋಡ್ ಜಾಯ್ನ್ ಆದ್ವಿ ಈಗ. ನಂಜನಗೂಡು ಬಂದು ತಲುಪಿದ್ದೀವಿ. ಸಮಯ ಬಂದು 7:40 ಆಗಿದೆ. ನಂಜನಗೂಡು ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಈಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಟುವರ್ಡ್ಸ್ ವೈನಾಡ್. ತುಂಬಾ ಜೋರಾಗಿ ಮಳೆ ಹೋಗ್ತಾ ಇದೆ. ಸಮಯ ಬಂದು 9:15 ಆಗಿದೆ. ಮೈಸೂರಿಂದ ಮನೇಲಿ ಬಾತ್ ಮಾಡ್ಕೊಂಬಂದಿದ್ವಿ. ಸೊ ಇಲ್ಲೇ ರೋಡ್ ಸೈಡಲ್ಲಿ ಒಂದು ಹೋಟ್ಲ್ ಇತ್ತು. ಇಲ್ಲೇ ಕಾಫಿ ತೊಗೊಂಡು ಇದೇ ಹೋಟ್ಲು. ಕ್ಲೋಸ್ ಮಾಡಿ. ಬಂಡೀಪುರ್ ಮುತ್ತಂಗ ಫಾರೆಸ್ಟ್ ಎಂಟ್ರಿ ಆಗ್ತಾ ಇದ್ದೀವಿ. ನೋಡೋಣ ಬನ್ನಿ ಏನಾದ್ರು ಪ್ರಾಣಿ ಸಿಗತ್ತಾ ಅಂತ. ಸುಮಿತ್ರಾ, ನಾನು ಬೇರೆಯವ್ರು ಕೊಡೋದಿಲ್ಲ ಗಾಡಿ. ಟಿಟಿ ಎಲ್ಲ ತಗೊಂಬರ್ತೀವಲ್ಲ ಶಬರಿಮಲೆಗೆ, ನಾನೇ ಓಡಿಸೋದು ರೋಡ್. ಡ್ರೈವರ್ ಕೈಲಿ ಕೊಡೋದಿಲ್ಲ. ಅವ್ರಿಗೇನು ಆರಿಸ್ಕೊಂಡು ಹೋಗ್ತಾ ಇರ್ತಾರೆ. ತಿರುಪತಿ ಬೆಟ್ಟ ಹತ್ಬೇಕಾದ್ರೂ ಅಷ್ಟೇ ಅದಕ್ಕೆ ಅವು ಒಳಗಡೆ ಹೋಗಲ್ಲಪ್ಪ. ಇಲ್ಲೇ ಇರ್ತಾವ, ಈ ಸೈಡ್ಗಳಲ್ಲೇ ಇರ್ತಾವ, ಹೋಗಲ್ಲ. ಪಕ್ಷಿ ತರ ಕಾಣ್ತಾ ಇದೆ. ಇಲ್ಲಿ ಫಾರೆಸ್ಟ್ ಟಿಕ್ಕಾಗ್ತಾ ಇದೆ. ಕಟ್ ಮಾಡ್ಕೊಂಡ್ಬಿಟ್ಟು ಜಾಗನ ಸುಮ್ಮನೆ ಕೂತ್ಕೊಂಡು ನೋಡ್ಬೇಕಷ್ಟೇ. ನೀವಲ್ಲ ತೋರ್ಸಕ್ಕೆ ಕರ್ಕೊಂಡ್ ಬಂದಿರೋದು. ನೋಡೋಣ ದೂರ ಹೋಗಿ ವಾಪಸ್ ಬಂದಿದ್ದಂತಲ್ಲ. ಕೈ ಮುಗಿರಿ ಮೊದಲು ಲಕ್ಷ್ಮಿ. ಚಿಕ್ಕದು ಅಷ್ಟೊತ್ತಲ್ಲಿ ನೋಡ್ತಾ ಏನೂ ಆಗಲ್ಲ. ನೋಡ್ದೇನೆ ನೋಡ್ಬೇಕಾ
ಜೀಪ್ನೊಂದು ಖುಷಿಯಾಗಿ ಹಿಂದಕ್ಕೆ ಬಂದ್ಬಿಟ್ಟ ಒಂದೇ ಸ್ಪೀಡ್. ಬರುವಾಗ ಕಾಣಿಸ್ಲಿಲ್ಲ ನನಗೆ. ಗಮನಿಸಿಲ್ಲ ಅವ್ನು. Never trust, yeah. No, I don't wanna waste what's left. And on we'll go. ಜೀರ್ದಿಂದ ಸೌಂಡು. ಅದಿದ್ರೆ ಕೂಗ್ತಿರುತ್ತೆ ನವಿಲುಗಳು. Through the wastelands, through the highways, till my shadow turns to sun rays. And on we'll go. ಹೌದಾ ಕಟ್ಬಿಟ್ಟವ್ರೆ. ಅಡ್ಡ ಆಗೋಯ್ತು. ಅಲ್ಲೂ ಒಂದಿದೆ. ಬಟ್ಟಿಗೆ ಬಾಯ್. ನೋಡಿ ಬಾಳೆಹಣ್ಣು ತಂದಿದ್ರೆ ಬಾಳೆಹಣ್ಣು ಹಂಗ ಇದೆ. ರೋಡಲ್ಲಿ ಐತೆ ಕೋತಿಗಳು ಕೆಳಗೆ ಕೋತಿ ಮರಿ. ನೋಡಿ, ಇವೆಲ್ಲ ಊಟಕ್ಕೆ ಕಣೆ ಕಾಯ್ತಾ ಇರೋದು. ಏನು ಅಲ್ಲಾಡೋದೇ ಇಲ್ಲ. ಅದೇ ಏನು ಹಾಕ್ತಾರೆ ಅಂತ ಪಾಪ. ಕೇರಳ ಬಾರ್ಡ್ರು ಬಂತು. ಕೇರಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಈಗ. 20 ರೂಪಾಯಿನ ಕಲೆಕ್ಟ್ ಮಾಡ್ಕೊತಾರೆ ಇಲ್ಲಿ. ಬಿಡಿ ಹಂಗೆ ನೋಡೋಣ. ಹೌದಾ? ಈ ಥರ ಎಲ್ಲ ನೋಡಿದ್ರೆ ಯಾವತ್ತನ ಸೌಂಡ್ ಮಾಡಬೇಡಿ ನೀವು. ನಾವಿಷ್ಟು ಮಾತಾಡೋದು ಅದಕ್ಕೆ ಕೇಳೋದು. ನಾವಿಲ್ಲಿದ್ದೀವಲ್ಲ ಇದನ್ನ ಮುಟ್ಬಿಟ್ಟು ಬರೋದಾ? ಕೋಟೆಗಳು ನೋಡಿ ಗಾಡಿ ನಿಲ್ಸಿದಷ್ಟು ಹೆಂಗೆ ಬರ್ತಾವ ಪಾಪ. ಇವನ್ನೆಲ್ಲ ನೋಡಿ ಅಯ್ಯೋ ಅನ್ಸುತ್ತೆ ಪಾಪ. ಹೊಟ್ಟೆಗೆ ಮಳೆ. ಅವರು ಹಣ್ಣಿನ ಮರಗಳು ಹಾಕಿದ್ರೆ ಏನು ತೊಂದರೆ ಇಲ್ಲ. ಹಣ್ಣಿನ ಗಿಡ ಹಾಕ್ಲೇನೆ ಪ್ರಾಣಿಗಳು ತಿಂತ ಹಾಕ್ತಾರೆ. ಫಾರೆಸ್ಟ್ರುಗಳು ಬೀಜಗಳೆಲ್ಲ ಮಣ್ಣಲ್ಲಿ ಉಂಡೆ ಕಟ್ಟಿ ಕಾಡು ಒಳಗಡೆ ಎಸ್ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ಎಷ್ಟೊಂದಿದೆ ನೋಡ್ಸುಮಿ ಇಲ್ಲಿ ನಿನ್ನ ಕಡೆ. ಆನೆ ನೋಡೋದು ತುಂಬಾನೇ ಖುಷಿ ಆಯ್ತು. ಆನೆ ಸಿಗ್ಬೇಕೆ. ಮೂಳೆ ಹೊಳೆ ಹತ್ರ ಬಂದಿದ್ದೀವಿ. ಸಮಯ ಬಂದು 10:15 ಆನೆಗಳು ಕಾಣ್ತು, ಜಿಂಕೆ, ಪಿಕಾಕ್ 3 ಕಾಣಿಸ್ತು. ಒಳ್ಳೆ ಸೀನ್ರಿ ಇತ್ತು ಮಾತ್ರ, ಗ್ರೀನ್ರಿ. ಸೊ ಇಲ್ಲಿ ಮೂಳೆ ಹೊಳೆ ಹತ್ರ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ. ಮೂಳೆ ಹೊಳೆ ಹತ್ರ ಬಂದಿದ್ದೀವಿ. ನದಿ ಫೋರ್ಸ್ ಸಿಕ್ಕಾಪಟ್ಟೆ ಇದೆ, ನೀರಿನ ಫೋರ್ಸು. ನಾವು ಬೇಸಿಗೆಗಾಲದಲ್ಲಿ ಬರ್ತಾಯಿದ್ವಿ ಶಬರಿಮಲೆ ಹೋಗ್ಬೇಕಾದ್ರೆ. ಅವಾಗ ನೀರೇ ಇರ್ತಿರ್ಲಿಲ್ಲ. ಒಂದು 18ರಿಂದ 20 ಮೆಟ್ಲಿದೆ. ಮೆಟ್ಲೇ ಕಾಣ್ತಾ ಇಲ್ಲ ಈಗ, ಹಂಗಾಗೋಗಿದೆ. ರೈಟಲ್ಲಿ ಕಾಣಿಸ್ತಾ ಇದೆಯಲ್ಲ ನೀರು, ಅದೆಲ್ಲ ನದಿ ನೀರದು. ಹೆಚ್ಚು ಕಮ್ಮಿ ರೋಡ್ ತನಕ ಬಂದಿದೆ ಇದು. ಮೋಸ್ಟ್ಲಿ ನಾಳೆ ರೋಡ್ ಕ್ಲೋಸ್ ಆದರೂ ಆಗ್ಬೋದು ಅನ್ಸುತ್ತೆ. ಹೌದು. ಕೇರಳ RTO ಚೆಕ್ ಪೋಸ್ಟ್ ದಾಟ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ. ಎಲ್ಲ ಹರ್ಕೊಂಬಂದೆ. ಗಾಡಿ ಪಡ್ತಪ್ಪ ನೋಡಿ ಇದು ಇದೆ.
ಕೇರಳದಲ್ಲಿ ತುಂಬ ಮಳೆ ಇರೋದ್ರಿಂದ ಆ ಕಡೆ ತುಂಬಾ ನೀರು ತುಂಬ್ಕೊಂಡ್ಬಿಟ್ಟಿದೆ. ಗದ್ದೆ ಇದು ಆ್ಯಕ್ಚುಲಿ. ಎಲ್ಲ ತಿರುಗಿಸ್ಕೊಂತವ್ರೆ ಏನೋ. ಗುಡ್ಲೂರು ಸುಲ್ತಾನ್ ಬಸೇರಿ ರೋಡ್, ಸುಲ್ತಾನ್ ಬಸೇರಿ ರೋಡ್. ಸುಲ್ತಾನ್ ಬತ್ತೇರಿಗೆ ಬಂದು ತಲುಪಿದ್ದೀವಿ. ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ವಿ. ತುಂಬ ಮಳೆ ಇರೋ ಕಾರಣ ಇರೋಕ್ಕಾಗ್ತಾಯಿಲ್ಲ. ಮಳೆ ಇಟ್ಕೊಂಡ್ಬಿಟ್ಟು ಕಲ್ಪೆಟ್ಟ ಬೈಪಾಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದೊಂದು 6-7 ವರ್ಷ ಆಗಿದೆ ಬೈಪಾಸ್ ರೋಡ್ ಮಾಡಿ ಕಲ್ಪೆಟ್ಟದು. ವೈನಾಡ್ ಲಕ್ಟಿ ವ್ಯೂ ಪಾಯಿಂಟ್ ಹತ್ರ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಫಾಗ್ ಸ್ಟಾರ್ಟ್ ಆಯಿತು. ಎದುರುಗಡೆ ಏನು ಕಾಣಿಸ್ತಾ ಇಲ್ಲ ಗಾಡಿಗಳು. ರೆಸಾರ್ಟ್ ಮೋಸ್ಟ್ಲಿ ಅದು ಯಾವುದು ರಿಟರ್ನ್ ಇತ್ತಲ್ಲ ಟೂರಿಸ್ಟ್ ಅಲ್ವೇನೆ. ಲಕ್ಟಿ ವ್ಯೂ ಪಾಯಿಂಟ್ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಫಾಗ್ ಇದೆ. ಲಕ್ಡಿ ವ್ಯೂ ಪಾಯಿಂಟಲ್ಲಿ ಏನು ವ್ಯೂ ಕಾಣಿಸ್ಲಿಲ್ಲ. ಸೊ ಸ್ವಲ್ಪ ಬೆಟ್ಟ ಇಳ್ಕೊಂಡೆ ವಾಪಸ್ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸುಲ್ತಾನ್ ಬತ್ತೇರಲ್ಲಿ 5 ಜನಕ್ಕೆ 1,500 ರೂಪಾಯಿ. ಅಲ್ಲೇ ಆರಾಮ ಡಾರ್ಮೆಂಟ್ರಿ ಟೈಪ್ ಇದೆ, ಚೆನ್ನಾಗಿದೆ. ಸುಲ್ತಾನ್ ಬತ್ತೇರಲ್ಲಿ 1,500 ರೂಪಾಯಿ ಸೂಪರ್ ಇದೆ ಹೋಟ್ಲು. ಒಂದು 200 ಆಯ್ತಾ? ಸುಮ್ಮನೆ ನೋಡಿ ಎಡಗಡೆ ತುಂಬಾ ಮಳೆ ಇರೋದ್ರಿಂದ ಸಖತ್ ವಾಟರ್ ಫಾಲ್ಸ್ಗಳಿವೆ ರೈಟ್ ಟು ಲೆಫ್ಟಲ್ಲಿ. ಸೊ ಇದೊಂದು ವಾಟರ್ ಫಾಲ್ಸ್ ಹತ್ರ ಜಾಗ ಸಿಕ್ತು. ಸೊ ಇದೊಂದು ವಾಟರ್ ಫಾಲ್ಸ್ ನೋಡ್ಕೊಂಡು ವಾಪಸ್ಸು ವೈನಾಡ್ ಕಡೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.